Hi friends, welcome to my channel Reality of Life. You guys might be wondering alva, what is this reality of life anta? Yes, you are correct. Realities anta ಹೇಳಿದ್ರೆ ಏನು ಅಂತಂದ್ರೆ obstacles. Every day ಪ್ರತಿ ದಿನಾನು ನಾವು ಒಂದು ಅಬ್ಸ್ಟೆಕಲ್ಸ್ ನ ಫೇಸ್ ಮಾಡ್ತೀವಿ. ಅದನ್ನ ನಾವು ಕಣ್ಮುಚ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ. ಕೆಲವರೊಬ್ರು ಸಜೆಷನ್ ಹುಡುಕಿರ್ತಾರೆ, ಅದ್ರ ತರ ನಡ್ಕೋಬೇಕು ಅಂತಾನು ಪಾಪ ಪ್ರಯತ್ನ ಪಟ್ಟಿರ್ತಾರೆ. ಬಟ್ ಅವ್ರಿಗೆ ಅಕಂಪನಿ ಮಾಡೋರು ಯಾರು ಇರಲ್ಲ. ಸೊ ಹಾಗಾಗಿ ಅವ್ರ ಏನ್ ಮಾಡ್ತಾರೆ, ಅವರು ಕಣ್ಮುಚ್ಕೊಂಡು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದ್ ಹೋಗ್ತಾ ಇರ್ತಾರೆ. ಈ ಚಾನೆಲ್ ಮೂಲಕ ನಾನು ಆತರ ಅಬ್ಸ್ಟೆಕಲ್ಸ್ ನ ನಿಮ್ ಹತ್ರ ಡಿಸ್ಕ್ಲೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಶೇರ್ ಮಾಡ್ತೀನಿ. ಹಾಗೆ ಒಂದ್ ತಕ್ಕ ಮಟ್ಟಷ್ಟು ಒಂದು ಸಜೆಷನ್ ಕೊಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅಥವಾ ನಿಮ್ದು ಬೇರೆ ಸಜೆಷನ್ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ದಟ್ ಕೆಲವರು ನಮ್ಮೆಲ್ರಿಗೂ ಅದು ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಈ ಸಿಚುವೇಶನ್ ನಾವ್ ಹೆಂಗಿದೆ ಅಂತ ಹೇಳಿದ್ರೆ, ನಾವ್ ಯಾರ ಮೇಲೂ ಡಿಪೆಂಡ್ ಆಗೋದೇ ಇಲ್ಲ. ನಮ್ ಬರ್ಡನ್ ನಾವೇ ಕ್ಯಾರಿ ಮಾಡ್ಕೊಂಡು ಮುಂದ್ ಹೋಗ್ತಾ ಇರ್ಬೇಕು. ಸೊ ಹಾಗಾಗಿ ಅಟ್ಲೀಸ್ಟ್ ಯಾರಾದ್ರೂ ಒಂದ್ ಸಣ್ಣ ಪುಟ್ಟ ಸಜೆಷನ್ ಕೊಟ್ರೆ ವಿಲ್ ಫಾಲೋ ಇಟ್. ಸೊ ದಟ್ ಎಲ್ರಿಗೂ ಯೂಸ್ ಆಗತ್ತೆ, ನಮಗೂ ಯೂಸ್ ಆಗತ್ತೆ. ವಾಟ್ ಯು ಸೇ ಗೈಸ್? ಸೊ ಅದ್ರಲ್ಲಿ ಫಸ್ಟ್ ಅಬ್ಸ್ಟೆಕಲ್ ಬಂದ್ಬಿಟ್ಟು ನಮ್ ಬ್ಯಾಂಗ್ಳೂರ್ ಟ್ರಾಫಿಕ್. ಬ್ಯಾಂಗ್ಳೂರಲ್ಲೇ ಅಂತಲ್ಲ, ಎಲ್ಲಾ ಕಡೆನೂ ಟ್ರಾಫಿಕ್ ನೀವು ನೋಡಬಹುದು. ಸೊ ಇಲ್ಲಿ ನಾನು ನೋಡಿದೇನು ಅಥವಾ ಗಮನಿಸಿದೇನು ಅಂತ ಹೇಳಿದ್ರೆ, ಬಿಕಾಸ್ ನಾನು 2 ವೀಲರ್ ನ ಆಲ್ಮೋಸ್ಟ್ ಲೈಕ್ 25 years ಇಂದ ನಾನು ರೈಡ್ ಮಾಡ್ತಾ ಇದ್ದೀನಿ. ಸೊ ರೀಸೆಂಟ್ ಆಗಿ ನಾನು 4 ವೀಲರ್ ತಗೊಂಡೆ. ಸೊ ನನ್ನ ಆಫೀಸ್ ಇರೋದು ಎಲೆಕ್ಟ್ರಾನ್ ಸಿಟಿಯಲ್ಲಿ. ನಾನು ಟ್ರಾವೆಲ್ ಮಾಡ್ತಿರುವಾಗ ಅಲ್ಲೇನೋ ಟ್ರಾಫಿಕ್ ಅಂತ ಬಂದ್ರೆ ಪ್ರತಿ ಒಂದು ಗಾಡಿಗಳು ಬಂದು ನಿಂತ್ಕೊಂತಿತ್ತು. ಸೊ ನಾನೇನ್ ಮಾಡ್ತಿದ್ದೆ, ಅವಾಗ ಒಂದ್ ಲೆಫ್ಟ್ ಸೈಡ್ ಅಲ್ಲಿ ಒಂದು 2 ಸೆಂಟಿಮೀಟರ್ ಹಾಗೆ ಜಾಗ ಇರ್ತಿತ್ತು. ನಾನ್ ತಾಳಪ್ಪ ಮುಂದೆ ಹೋಗೋಣ ಅನ್ನಷ್ಟಲ್ಲಿ ಯಾರೋ ಒಬ್ಬ ಆಟೋ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡ್ತಿದ್ದ ಅಂದ್ಬಿಟ್ಟು. ಅಯ್ಯೋ ದೇವ್ರೆ! ಸೊ ನನ್ನಿಂದ ಎಷ್ಟೊಂದು 2 ವೀಲರ್ಸ್ ನಿಂತ್ಕೊಂತ ಇದ್ದು ಗೊತ್ತಾ? ಆ ಆಟೋ ಮುಂದೆ ಫುಲ್ ಟ್ರಾಫಿಕ್ ಇದೇ ಇಲ್ಲ, ಜಾಮೇ ಇಲ್ಲ, ಟ್ರಾಫಿಕ್ ಆರಾಮಾಗಿ ಜಾಗ ಇದೆ. ಆದ್ರೆ ಆ 3 ವೀಲರ್ ಅವ್ನು ಬಂದ್ಬಿಟ್ಟು ಆಲ್ರೆಡಿ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. 3 ವೀಲರ್ ಅಂತಾನೆ ಅಲ್ಲ, ಕಾರುನು ಬಂದ್ ಬ್ಲಾಕ್ ಆಗುತ್ತೆ, ಬಸ್ ಅವನು ಬಂದ್ ಬ್ಲಾಕ್ ಮಾಡ್ತಾನೆ, ಪ್ರತಿ ಒಂದು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬಂದ್ ಬ್ಲಾಕ್ ಮಾಡ್ತಾರೆ. ಸೊ ಇದ್ರ ಮೂಲಕ, ಈ ಚಾನೆಲ್ ಮೂಲಕ ನಾನು ಏನ್ ತಿಳಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ರೆ, ದಯವಿಟ್ಟು ನೀವು ಟ್ರಾವೆಲ್ ಮಾಡುವಾಗ ಸಿಗ್ನಲ್ ಅಲ್ಲಿ ದಯವಿಟ್ಟು ದೊಡ್ಡ ದೊಡ್ಡ ಗಾಡಿಗಳು 4 ವೀಲರ್ಸ್ 3 ವೀಲರ್ಸ್ ಎಲ್ಲ ನೀವು ಸೆಂಟರ್ ಅಲ್ಲಿ ಪಾರ್ಕ್ ಮಾಡ್ಕೊಳ್ಳಿ. ಒಂದ್ 2 ಸೆಂಟಿಮೀಟರ್ಸ್ ಹಾಕಿ 2 ವೀಲರ್ಸ್ ಗೆ ಸೈಡ್ ಗೆ ಜಾಗ ಬಿಟ್ಬಿಡಿ. ಸೊ ದಟ್ ಅವ್ರು ಮುಂದೆ ಹೋಗ್ತಾರೆ. ಆಮೇಲೆ ಟ್ರಾಫಿಕ್ ಅಷ್ಟಿರಲ್ಲ. ನಾವ್ ಏನ್ ಮಾಡ್ತೀರ ಅಂತ ಹೇಳಿದ್ರೆ, ಒಳ್ಳೆ ಕುರಿಗಳ ತರ ಎಲ್ಲಾರು ಬಂದು ಒಂದೇ ಕಡೆ ಅಲ್ಲಿ ಪಾರ್ಕ್ ಮಾಡ್ತೀರಿ. ಆಮೇಲೆ 2 ವೀಲರ್ಸ್ ಎಲ್ಲ ಹಿಂದೆ ಇರುತ್ತೆ. ನಾನ್ ನೋಡಿರೋ ಪ್ರಕಾರ ನೀವು ಅಷ್ಟೇ ತುಂಬಾ ಜನ ನೋಡಿರ್ತೀರಾ, ಒಂದು 2 ವೀಲರ್ ಇನ್ನೇನು ಸೈಡ್ ಇಂದ ಮುಂದೆ ಹೋಗ್ಬೇಕು, ಅಲ್ಲಿ ತುಂಬಾನೇ ಜಾಗ ಇದೆ ಅನ್ನೋಷ್ಟರಲ್ಲಿ ಯಾರೋ ಒಬ್ಬರು ಆಟೋ ಬಂದ್ ನಿಲ್ಸ್ಬಿಡೋದು ಅಥವಾ ಕಾರ್ ಬಂದ್ ನಿಲ್ಸ್ಬಿಡೋದು. ಹಾಗಾಗಿ ನಾವ್ ಅಲ್ಲಿ ಸ್ಟಕ್ ಆಗ್ತೀರಿ, ಅಲ್ಲಿ ಟ್ರಾಫಿಕ್ ಆಗತ್ತೆ, ಮುಂದೆ ಹೋಗಕ್ಕೂ ಆಗಲ್ಲ. ಗೈಸ್, ಜಸ್ಟ್ ಲಿಸನ್ ಟು ಮೀ. ಇದೆಲ್ಲ ನಾವು ಟ್ರಾಫಿಕ್ ಪೊಲೀಸ್ ಅವ್ರಿಗೆಲ್ಲ ಹೇಳಕ್ ಆಗಲ್ಲ. ಬಿಕಾಸ್ ಪಾಪ ಅವ್ರ ಕೆಲಸ ಅವರು ಮಾಡ್ತಾ ಇರ್ತಾರೆ. ನಾವೇ ಆಸ್ ಎ ಪಬ್ಲಿಕ್ ಆಗಿ ನಾವೇ ಈ ತರದ್ದೆಲ್ಲ ಒಂದೊಂದು ಸಣ್ಣ ವಿಷಯಗಳು ನಾವೇ ಯೋಚನೆ ಮಾಡ್ಬೇಕು. ಬ್ಲೈಂಡ್ ಆಗಿ ಯಾವತ್ತೂ ಗಾಡಿ ಓಡಿಸಬಾರ್ದು. ನೀವು ಅರ್ಥ ಮಾಡ್ಕೋಬೇಕಲ್ವಾ, ನಂದು 3 ವೀಲರು, ನಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಹಿಡಿಯುತ್ತೆ, ನಂದು 4 ವೀಲರು, ನಂದು ಸ್ಪೇಸ್ ಜಾಸ್ತಿ ಹಿಡಿಯುತ್ತೆ. ಸೊ ದಟ್ ನಾನು ಸೆಂಟ್ರಲ್ ಪಾರ್ಕ್ ಮಾಡಿದ್ರೆ 2 ವೀಲರ್ಸ್ ಗೆ ಸ್ವಲ್ಪ ಜಾಗ ಕೊಡಿ. ನಾನೇನ್ ಜಾಸ್ತಿ ಕೊಡಿ ಅಂತ ಏನ್ ಹೇಳ್ತಾ ಇಲ್ಲ, ಸ್ವಲ್ಪ ಜಾಗ. 2 ವೀಲರ್ಸ್ ಗೆ ಒಂದಿಷ್ಟೇ ಜಾಗ ಇದ್ರೂ ಸಾಕು. ಒಂದ್ ಲೆಫ್ಟ್ ಸೈಡ್ ಆಗ್ಲಿ, ಒಂದು ರೈಟ್ ಸೈಡ್ ಆಗ್ಲಿ, 2 ಸೈಡ್ ಅವ್ರಿಗಂತ ಒಂದ್ ಸ್ವಲ್ಪ ಸ್ಪೇಸ್ ಕೊಡಿ. ಸೊ ದಟ್ ಅವ್ರು ಮುಂದೆ ಹೋಗಕ್ಕೆ ಅಥವಾ ಪಾರ್ಕ್ ಮಾಡಕ್ಕೆ ಆರಾಮಾಗಿ ಸಫಿಶಿಯಂಟ್ ಇರುತ್ತೆ. ಹಿಂದೆ ಯಾವ್ದು ಅಷ್ಟು ಬ್ಲಾಕ್ ಆಗಲ್ಲ. ಸೊ ಎಲ್ಲಾರು ಇದೊಂದು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಟ್ರಾಫಿಕ್ ಜಾಮು ಇರಲ್ಲ, ನಮ್ಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ನಾವೇ ಪಬ್ಲಿಕ್ ಆಗಿ ನಾವೇ ಯೋಚನೆ ಮಾಡಿಲ್ಲ ಅಂತಂದ್ರೆ ಇನ್ ಯಾರು ಯೋಚನೆ ಮಾಡ್ತಾರೆ ಹೇಳಿ? ಸೊ ಇದೊಂದು ನಂದು ಸಜೆಷನ್. ಯಾರ್ದನ ಇನ್ನ ಬೆಸ್ಟ್ ಸಜೆಷನ್ ಇದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಎವ್ರಿ ಒನ್. ಈ ಚಾನೆಲ್ ನಾನು ಕ್ರಿಯೇಟ್ ಮಾಡಿರೋದೇ ಅದಕ್ಕೋಸ್ಕರ. ಸೊ ದಟ್ ಎಲ್ಲ ಪಬ್ಲಿಕ್ ಗೆ ಎಲ್ರಿಗೂ ಯೂಸ್ ಆಗ್ಲಿ ಅಂತಾನೆ. ಸೊ ಇದೊಂದು ಸ್ಮಾಲ್ ಸಜೆಷನ್. ದಯವಿಟ್ಟು 2 ವೀಲರ್ಸ್ ಗೆ ಸೈಡ್ ಅಲ್ಲಿ, ರೈಟ್ ಸೈಡ್ ಆಗ್ಲಿ ಲೆಫ್ಟ್ ಸೈಡ್ ಆಗ್ಲಿ, ಒಂದು 2 ಸೆಂಟಿಮೀಟರ್ಸ್ ತರ ಅಲ್ಲಿ ಜಾಗ ಬಿಟ್ಬಿಡಿ, ಬ್ಲಾಕ್ ಮಾಡ್ಬಿಡಿ. ಅವ್ರ ಮುಂದೆ ಹೋಗ್ತಾ ಇದೆ ತುಂಬಾ 2 ವೀಲರ್ಸ್, ಅವನ್ನೇ ಹಿಂದೆ ಫಾಲೋ ಮಾಡ್ತಾರೆ. ಸೊ ದಟ್ ನಮ್ಗೆ ಅಷ್ಟು ಟ್ರಾಫಿಕ್ ಜಾಮ್ ಆಗೋದಿಲ್ಲ. ಇದೊಂದು ಸಜೆಷನ್. ಸೊ ಹೋಪ್ ಯು ಗೈಸ್ ಲೈಕ್ ದಿಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಸಜೆಷನ್ ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.